ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ದ್ವಿತೀಯ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೌಕರ ಅಥವಾ ವಾರಾಹ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರದಲ್ಲಿರುವ ಚಕ್ರತೀರ್ಥ ಸೋಮತೀರ್ಥದ ವಿಚಾರ, ಚಂದ್ರನು ಸೋಮತೀರ್ಥದಲ್ಲಿ ತಪಸ್ಸನ್ನು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುದು, ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟು ಹೆಣ್ಣು ನರಿಯು ಕಾಂಚಿ ರಾಜಕುಮಾರಿಯಾಗಿ ಜನಿಸಿ ಕಳಿಂಗ ರಾಜಕುಮಾರನ ಪತ್ನಿಯಾದ ಕಥೆ, ಗೃಧ್ರಮಠ ತೀರ್ಥ ಮಹಿಮೆ, ಹದ್ದಾಗಿದ್ದು ಗೃಧ್ರಮಠ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಕಳಿಂಗ ರಾಜಕುಮಾರನಾಗಿ ಜನಿಸಿದವನ ಕಥೆ, ಆಕೇಟಕ ತೀರ್ಥ ಮಹಿಮೆ, ವೈವಸ್ವತ ಅಥವಾ ಸೂರ್ಯತೀರ್ಥ ಮಹಿಮೆ, ಸೂರ್ಯನು ತಪಸ್ಸು ಮಾಡಿ ಯಮ ಯಮುನೆಯರೆಂಬ ಮಕ್ಕಳನ್ನು ಪಡೆದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸೋಮತೀರ್ಥದಲ್ಲಿದ್ದ ಗ್ರಹಗಳಿಗೆ ಮಹಾರಾಜನಾದ ಆ ಚಂದ್ರನು ನನ್ನ ಮಾತನ್ನು ಕೇಳಿ ಮುಂದಿನಂತೆ ಇಂಪಾಗಿ ನುಡಿದನು.
ಭಗವಂತನೇ, ಪ್ರಭುವೇ, ಜನಾರ್ದನ, ಯೋಗನಾಥನು, ಜಗತ್ತಿಗೆ ಶ್ರೇಷ್ಠನು, ಸರ್ವಯೋಗೀಶ್ವರನು, ಈಶ್ವರನೂ ಆದ ನೀನು ನನಗೆ ತೃಪ್ತನಾಗಿ ಒಲಿದು ನನ್ನ ಹತ್ತಿರ ಬಂದಿರುವೆಯಾದರೆ ಲೋಕಗಳು ಇರುವವರೆಗೂ ನಿನ್ನಲ್ಲಿ ನನಗೆ ಅತಿ ದೃಢವೂ ಅಸದೃಶವೂ ಆದ ಭಕ್ತಿಯು ಯಾವಾಗಲೂ ಇರುವುದಾಗಲಿ. ಪ್ರಭುವೇ, ನಿನ್ನಿಂದ ಸ್ಥಾಪಿತವಾಗಿ ಸಪ್ತದ್ವೀಪಗಳಲ್ಲೂ ಕಾಣಿಸುತ್ತಿರುವ ನನ್ನ ಆ ರೂಪವು ಅಲ್ಲಲ್ಲೇ ಇರುವುದಾಗಲಿ. ವಿಷ್ಣುವೇ, ಬ್ರಾಹ್ಮಣರಿಗೆ ದಿವ್ಯವಾದ ಪರಮಗತಿಯುಂಟಾಗುವಂತೆ ಯಜ್ಞಗಳಲ್ಲಿ ಆ ಬ್ರಾಹ್ಮಣರು ಸೋಮ ಎಂದು ನನ್ನನ್ನು ಪಾನ ಮಾಡಲಿ. ಅಮಾವಾಸ್ಯೆಯಲ್ಲಿ ನಾನು ಕ್ಷೀಣನಾದಾಗ ಪಿಂಡವನ್ನು ಅರ್ಪಿಸುವ ಪಿತೃಕರ್ಮಗಳು ವಿದ್ಯುಕ್ತವಾಗಿ ನಡೆಯಲಿ. ನಾನು ಸೌಮ್ಯನಾಗಿ ಕಾಣುವಂತಾಗಲಿ. ವಿಷ್ಣುವೇ, ನನಗೆ ಅಧರ್ಮದಲ್ಲಿ ಬುದ್ಧಿಯು ಎಂದಿಗೂ ಆಗದಿರಲಿ. ನಾನು ಔಷಧಿ, ಗಿಡ, ಬಳ್ಳಿ ಮೊದಲಾದವುಗಳಿಗೆ ಪತಿಯಾಗುವಂತೆ ಮಾಡು. ಮಹಾದೇವ, ಆದಿ ಮಧ್ಯಾಂತಗಳಿಲ್ಲದ ನೀನು ನನಗೆ ಸಂತುಷ್ಟನಾಗಿದ್ದರೆ ನನ್ನ ಹಿತಾರ್ಥವಾಗಿ ಈ ವರವನ್ನು ನನಗೆ ದಯಪಾಲಿಸು. ಸೋಮನ ಮಾತನ್ನು ಕೇಳಿ ಅವನ ಇಷ್ಟಾರ್ಥಗಳನ್ನು ನೆರವೇರಿಸಿ ಬಳಿಕ ನಾನು ಅಲ್ಲೇ ಕಣ್ಮರೆಯಾದೆನು. ಮಹಾಭಾಗ್ಯೆ, ಚಂದ್ರನು ಸೋಮತೀರ್ಥದಲ್ಲಿ ಹೀಗೆ ತಪಸ್ಸನ್ನು ಮಾಡಿ ನಿಜವಾಗಿಯೂ ಬೇರೆಯವರಿಗೆ ದುರ್ಲಭವಾದ ಪರಮಸಿದ್ಧಿಯನ್ನು ಪಡೆದನು. ನನ್ನ ಕರ್ಮದಲ್ಲಿ ನಿರತನಾದ ಯಾರು ನಿತ್ಯವೂ ಬೇಕಾಗುವ ಆಹಾರದಲ್ಲಿ 8ನೇ 1 ಭಾಗವನ್ನು ಮಾತ್ರ ಸೇವಿಸಿ ನನ್ನ ಕರ್ಮವನ್ನು ಆಚರಿಸುತ್ತಾ ಆ ಸೋಮತೀರ್ಥದಲ್ಲಿ ಸ್ನಾನವನ್ನು ಮಾಡುವನೋ ಆ ಮನುಷ್ಯನಿಗಾಗುವ ಫಲವನ್ನು ಹೇಳುತ್ತೇನೆ. ಅಲ್ಲಿ ಆ ಚಂದ್ರನು ಒಂದು ಕಾಲಿನಲ್ಲಿ ನಿಂತು 5000 ವರ್ಷ ಕಾಲವೂ ಹಾಗೆಯೇ ಮೇಲ್ಮುಖನಾಗಿ ನಿಂತು ತಪಸ್ಸನ್ನು ಮಾಡಿದನು. ಬ್ರಾಹ್ಮಣರಿಗೆ ಒಡೆಯನಾದ ಚಂದ್ರನು ಹೀಗೆ ಉಗ್ರವಾದ ತಪಸ್ಸನ್ನು ಮಾಡಿ ಅಪರಾಧದಿಂದ ಬಿಡಲ್ಪಟ್ಟವನಾಗಿ ಕಾಂತಿವಂತನೂ ಆದನು. ಮಹಾಭಾಗ್ಯೆ, ಸುಂದರವಾದ ಹುಬ್ಬುಳ್ಳವಳೆ, ಕೀರ್ತಿವಂತೆ, ಸೋಮತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿದವನು ಹೀಗೆಯೇ ಬ್ರಾಹ್ಮಣನಾಗಿ ಜನಿಸಿ ವೇದಾಂಗ ಪಾರಂಗತನೂ ಐಶ್ವರ್ಯವಂತನೂ ಗುಣವಂತನೂ ವಿವೇಕಿಯೂ ದೋಷರಹಿತನೂ ನನ್ನ ಭಕ್ತನೂ ಆಗಿ 33,000 ವರ್ಷ ಕಾಲವಿದ್ದು ಬಳಿಕ ಸಂಸಾರದಿಂದ ವಿಮುಕ್ತನಾಗುವನು. ಸುಂದರಿ, ನನ್ನ ಮಾರ್ಗವನ್ನು ಅನುಸರಿಸುವವನು ಆ ಸೋಮತೀರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾದ ಅದರ ಗುರುತನ್ನು ಹೇಳುತ್ತೇನೆ. ವೈಶಾಖ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ರಾತ್ರಿ ಕತ್ತಲೆಯಾಗುತ್ತಲೂ ಅಲ್ಲಿ ಯಾರೂ ಯಾವುದೂ ಕಾಣಿಸುವುದಿಲ್ಲ. ಚಂದ್ರನಿಲ್ಲದೆ ಚಂದ್ರನಿಗೆ ಸಮವಾದ ಕಾಂತಿಯುಳ್ಳ ಭೂಮಿಯು ಕಾಣಿಸುತ್ತದೆ. ಚಂದ್ರನ ಬೆಳಕು ಕಾಣಿಸುತ್ತದೆ, ಆದರೆ ಅಲ್ಲಿ ಚಂದ್ರನು ಕಾಣಿಸುವುದೇ ಇಲ್ಲ. ಭದ್ರೆ, ಬಹು ಆಶ್ಚರ್ಯಕರವಾದ ಇದನ್ನು ನಿನಗೆ ಹೇಳುತ್ತಿದ್ದೇನೆ. ಮಹಾಭಾಗ್ಯೆ, ವಿಶಾಲಾಕ್ಷಿ, ಯಾವುದರಲ್ಲಿ ಸ್ನಾನಾದಿಗಳನ್ನು ಮಾಡುವುದರಿಂದ ಜಂತುಗಳು ಸಂಸಾರ ವಿಮೋಚನೆಯನ್ನು ಪಡೆಯುವವು ನನ್ನ ಸೌಕರ ಕ್ಷೇತ್ರದಲ್ಲಿರುವ ಆ ಸೋಮತೀರ್ಥಕ್ಕೆ ಇದೇ ಗುರುತು. ವಸುಂಧರೆ, ಪರಮಾಶ್ಚರ್ಯಕರವಾದ ಆ ಕ್ಷೇತ್ರದ ಮಹಿಮೆಯನ್ನು ಇನ್ನೂ ಹೇಳುತ್ತೇನೆ ಕೇಳು. ಉದ್ದೇಶವಿಲ್ಲದೆ
ತನ್ನ ಕರ್ಮವಶದಿಂದ ಅಕಸ್ಮಾತ್ತಾಗಿ ಸೋಮತೀರ್ಥದಲ್ಲಿ ಸತ್ತ ಹೆಣ್ಣು ನರಿಯೊಂದು ನನ್ನ ಕ್ಷೇತ್ರ ಮಹಿಮೆಯಿಂದ ಮನುಷ್ಯ ಜನ್ಮದಲ್ಲಿ ರಾಜಪುತ್ರಿಯಾಗಿ ಉದಿಸಿ ವಿಶಾಲ ನೇತ್ರೆಯೂ ಸರ್ವಾಂಗ ಸುಂದರಿಯೂ ಗುಣ ರೂಪ ಸಂಪನ್ನೆಯೂ 64 ಕಲೆಗಳನ್ನು ಅರಿತವಳೂ ಆದ ಯುವತಿಯಾದಳು. ಸೋಮತೀರ್ಥಕ್ಕೆ ಪೂರ್ವ ದಿಕ್ಕಿನಲ್ಲಿ ಗೃಧ್ರವಟವೆಂಬ ತೀರ್ಥವಿದೆ. ಅಲ್ಲಿ ಉದ್ದೇಶವಿಲ್ಲದೆ ಅಕಸ್ಮಾತ್ತಾಗಿ ಪ್ರಾಣ ಬಿಟ್ಟ ಹದ್ದು ಮನುಷ್ಯನಾಗಿ ಜನಿಸಿತು. ಶುಭ ಲಕ್ಷಣೆಯಾದ ಭೂದೇವಿಯು ನಾರಾಯಣನ ಈ ಮಾತನ್ನು ಕೇಳಿ ವಿಷ್ಣು ಭಕ್ತರಿಗೆ ಸುಖವನ್ನುಂಟು ಮಾಡುವ ಇಂಪಾದ ಮುಂದಿನ ಮಾತನಾಡಿದಳು. ದೇವ, ತಿರ್ಯಗ್ಜಂತುಗಳಾಗಿದ್ದ ಹದ್ದು ಹೆಣ್ಣು ನರಿಯು ಯಾವುದರ ಮಹಿಮೆಯಿಂದ ಮನುಷ್ಯ ದೇಹವನ್ನು ಪಡೆದುವೋ ನೀನು ನನಗೆ ಹೇಳಿದ ಆ ತೀರ್ಥದ ಮಹಾಪ್ರಭಾವವು ಆಶ್ಚರ್ಯಕರವಾಗಿದೆ. ಜನಾರ್ದನ, ಕೇಶವ, ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದಲಾಗಲಿ ಮೃತರಾಗುವುದರಿಂದಲಾಗಲಿ ಯಾವ ಗತಿಯನ್ನು ಪಡೆಯುವರೋ ಅದನ್ನು ನನಗೆ ಹೇಳು. ಉದ್ದೇಶವಿಲ್ಲದಿದ್ದರೂ ಆ ಕ್ಷೇತ್ರದಲ್ಲಿ ಅವರು ಏತರಿಂದ ಮೃತರಾಗಿ ಪರಮಗತಿಯನ್ನು ಪಡೆದರು. ಅವರು ಹಾಗೆ ಉತ್ತಮ ಗತಿಯನ್ನು ಪಡೆದರೆಂಬುದಕ್ಕೆ ಗುರುತೇನು? ಧರ್ಮಜ್ಞರಲ್ಲಿ ಉತ್ತಮನಾದ ವಿಷ್ಣುವು ಭೂದೇವಿಯ ಈ ಮಾತನ್ನು ಕೇಳಿ ಧರ್ಮಾಸಕ್ತಳಾದ ಅವಳಿಗೆ ಇಂಪಾಗಿ ಮುಂದಿನ ಮಾತನ್ನು ಹೇಳಿದನು. ಭೂದೇವಿ, ನೀನು ಕೇಳುವ ಅವರಿಬ್ಬರೂ ಯಾವ ಕಾರಣದಿಂದ ಮನುಷ್ಯತ್ವವನ್ನು ಪಡೆದರೆಂಬುದನ್ನು ನಿಜವಾಗಿ ಕೇಳು. ನಾನು ಮಾಡಿರುವ ಕಾರ್ಯನಿರ್ಣಯದಂತೆ ಕೃತಯುಗವು ಕಳೆದು ತ್ರೇತಾಯುಗವು ಆರಂಭವಾಗಿ ಯುಗಸ್ಥಿತಿಯು ತಿಳಿಯುವಂತಾಗಲು ಆಗ ಕಾಂಪಿಲ್ಲವೆಂಬ ಪಟ್ಟಣದಲ್ಲಿ ಮಹಾಭಾಗ್ಯಶಾಲಿಯೂ ಸ್ವಧರ್ಮ ನಿರತನೂ ಆದ ಬ್ರಹ್ಮದತ್ತನೆಂದು ಪ್ರಸಿದ್ಧನಾದ ದೊರೆಯಿದ್ದನು. ಆ ಬ್ರಹ್ಮದತ್ತನಿಗೆ ಬಹು ಭಾಗ್ಯಶಾಲಿಯೂ ಸರ್ವಧರ್ಮಗಳಲ್ಲಿಯೂ ಆಸಕ್ತನೂ ಶುಭ ಲಕ್ಷಣನೂ ಆದ ಸೋಮದತ್ತನೆಂಬ ಪ್ರಸಿದ್ಧನಾದ ಮಗನಿದ್ದನು. ಆ ಸೋಮದತ್ತನು ಪಿತೃಗಳಿಗಾಗಿ ಮೃಗವನ್ನು ಪಡೆಯಬೇಕೆಂದು ಬೇಟೆಗಾಗಿ ಹುಲಿ ಸಿಂಹಗಳಿಂದ ಕೂಡಿದ ಕಾಡಿಗೆ ಹೋದನು. ಅಲ್ಲಿ ಅವನಿಗೆ ಪಿತೃಗಳಿಗೆ ಬೇಕಾದ ಮೃಗ ಯಾವುದೂ ದೊರೆಯಲಿಲ್ಲ. ಸರಳೆ ಹಾಗೆಯೇ ಸುತ್ತುತ್ತಿದ್ದ ಅವನಿಗೆ ಸರ್ವಮಂಗಳ ಸೂಚಕವಾದ ಹೆಣ್ಣು ನರಿಯೊಂದು ಕಾಣಿಸಿಕೊಂಡಿತು. ಅವನು ಅದರ ತಲೆಯ ನಡುವೆ ಬಾಣದಿಂದ ಹೊಡೆದನು. ಹಾಗೆ ಬಾಣದಿಂದ ಸಂತಾಪಗೊಂಡು ದುಃಖದಿಂದ ಕಳವಳಗೊಂಡು ಕದಲುತ್ತಾ ಬಿಸಿಲಿನಿಂದಲೂ ಬಳಲಿದ ಆ ನರಿಯು ಆ ಸೋಮತೀರ್ಥದಲ್ಲಿ ನೀರನ್ನು ಕುಡಿದು ತಾವರೆ ಗಿಡದಡಿಗೆ ಹೋಗಿ ಪ್ರಾಣವನ್ನು ಬಿಟ್ಟಿತು. ಅದಕ್ಕೆ ಅಲ್ಲಿ ಪ್ರಾಣ ಬಿಡಬೇಕೆಂಬ ಆಸೆ ಏನೂ ಇರಲಿಲ್ಲ. ಭದ್ರೆ, ಈ ನಡುವೆ ರಾಜಪುತ್ರನಾದ ಸೋಮದತ್ತನು ಹಸಿವಿನಿಂದ ಪೀಡಿತನಾಗಿ ಗೃಧ್ರವಟ ತೀರ್ಥಕ್ಕೆ ಹೋಗಿ ಅಲ್ಲಿ ವಿಶ್ರಮಿಸಿಕೊಂಡನು. ಬಳಿಕ ಆ ಆಲದ ಮರದ ಕೊಂಬೆಯಲ್ಲಿ ಕುಳಿತಿದ್ದ ಒಂದು ಹದ್ದನ್ನು ಕಂಡನು. ಕೀರ್ತಿವಂತೆ ಅವನು ಆ ಹದ್ದನ್ನು ಒಂದು ಬಾಣದಿಂದ ಹೊಡೆದು ಕೆಡವಿದನು. ಬಾಣದಿಂದ ಎದೆಯೊಡೆದು ಜ್ಞಾನ ತಪ್ಪಿ ಪ್ರಾಣ ಬಿಟ್ಟ ಆ ಹದ್ದು ಆಲದ ಮರದ ಬುಡದಲ್ಲಿ ಬಿದ್ದಿತು. ಬಿದ್ದುದನ್ನು ಕಂಡು ರಾಜಕುಮಾರನಿಗೆ ಸಂತೋಷವಾಯಿತು. ಬಳಿಕ ರಾಜಕುಮಾರನು ಅದರ ರೆಕ್ಕೆಗಳನ್ನು ಕತ್ತರಿಸಿ ಬಾಣಗಳಿಗೆ ಗರಿಗಳಾಗಿ ಮಾಡುವುದಕ್ಕಾಗಿ ತೆಗೆದುಕೊಂಡು ಮನೆಗೆ ಹೊರಟು ಹೋದನು.
ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ತೃತೀಯ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.